ಇನ್ನು ದಸರಾ ಉದ್ಘಾಟನೆ ಮುಲ್ಲಾರ ಪ್ರಕಾರ ನಡೀತಾ ಇದೆ. ಮುಸ್ಲಿಮರ ಹಬ್ಬವನ್ನ ಹಿಂದೂಗಳ ಕೈಯಲ್ಲಿ ಮಾಡಿಸ್ಲಿ, ಬಲವಂತವಾಗಿ ಮುಸ್ಲಿಮರಿಂದ ಯಾಕೆ ಉದ್ಘಾಟಿಸಬೇಕು ಅಂತೇಳಿ ಮತ್ತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಪ್ರತಾಪ್ ಸಿಂಹ ಅರ್ಜಿ ವಜಾ ಆಗಿರೋದಕ್ಕೆ ಅಶೋಕ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಸರ್ಕಾರದ ಅಧಿಕಾರ ಅಂತ ಹೇಳಿ ಕೋರ್ಟ್ ಹೇಳಿರಬಹುದು, ಇದಕ್ಕಾಗಿ ಕಾನೂನನ್ನ ತರ್ತೀವಿ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಕೋರ್ಟ್ ಈ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ, ಇದನ್ನ ನಾಡ ಹಬ್ಬ ಆ ಥರದ ವಿಚಾರವಾಗಿ ಅವ್ರು ಹೇಳಿರ್ಬೋದು ಕೋರ್ಟಲ್ಲಿ. ಅವ್ರನ್ನ ಉದ್ಘಾಟನೆಗೆ ಕರೆಯುವಂಥದ್ದು ಸರ್ಕಾರದ ಒಂದು ಅವ್ರ ಕರ್ತವ್ಯನೋ ಅವ್ರಿಗೆ ಏನೋ ಅಧಿಕಾರ ಅಂತ ಮಾಡಿರ್ಬೋದು ಅಷ್ಟೇ. ಯಾವುದೇ ಕಾನೂನು, ನಾನು ಹೇಳ್ದೆ ಅದಕ್ಕೆ ಕಾನೂನು ತರ್ತೀರಿ ಅಂತ ಹೇಳೋದು, ಏನು ಕಾನೂನುಗಳಿಲ್ಲ, ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ. ದಸರಾಗೆ ಕಾನೂನೇನು ಇಲ್ಲ, ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ. ನಂಬಿಕೆ ಅದೆಲ್ಲ ಹಿಂದೂ ಸಂಪ್ರದಾಯ, ಹಿಂದೂ ಪಂಚಾಂಗದ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಈಗ ಒಂದು ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗ ನೆತ್ತೆ ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದಕ್ಕೆ ಇದಕ್ಕೊಂದು ಕಾನೂನನ್ನ ತರಬೇಕು. ಯಾಕಂದ್ರೆ ಈ ತರ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತ ಕರ್ನಾಟಕದ ಜನ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಚಾಮುಂಡೇಶ್ವರಿ ನಮ್ದಲ್ಲ, ನಾಡ ಹಬ್ಬ ನಮ್ದಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರ ಹಬ್ಬಗಳಿಗೂ ಆಮೇಲೆ ನಾವು ಯಾರಾದ್ರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಅದಕ್ಕೂ ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಏನ್ ತಪ್ಪೇನಿದೆ? ಈ ಚಾಮುಂಡೇಶ್ವರಿಗೆ ಮುಸಲ್ಮಾನ್ ಬಂದು ಪೂಜೆ ಮಾಡ್ಬೋದು ಅಂತ ಅವ್ರ ಧರ್ಮದಲ್ಲಿ ಇಲ್ಲದೆ ಇದ್ರು ನೀವು ಬಲವಂತವಾಗಿ ತಂದಿದ್ದೀರ. ಹಾಗೆ ನಾಳೆನು ನಾವು ಅವರ ಮುಸ್ಲಿಮರ ಹಬ್ಬಗಳಿಗೆಲ್ಲ ಹಿಂದೂಗಳನ್ನ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸೋದು ತಪ್ಪೇನಿದೆ? ಎಲ್ಲ ಧರ್ಮದವರು ಬೇಕು ಅಂತ ಹೇಳ್ತಿರಲ್ಲ, ಹಂಗೆ ಮಾಡೋಣ, ಅವಾಗೇನು ಸಮಸ್ಯೆನೇ ಇರಲ್ಲ. ಗಣೇಶನ ಹಬ್ಬ ಮಸೀದಿ ಮುಂದೆ ಹೋಗ್ಬಾರ್ದು, ಓಕೆ ಆಯ್ತು, ಎಸ್ ನಾನು. ಅದೇ ಮುಸಲ್ಮಾನರ ಉರುಸು ಹೋಗ್ತಾರಲ್ಲ, ಅದು ಹಿಂದೂ ದೇವಾಲಯದ ಮುಂದೆ ಹೋಗ್ಬಾರ್ದು. ಈಕ್ವಲ್ ಅಲ್ಲ ನಿಮ್ಮ ಪ್ರಕಾರ? ಕಾನೂನು ಇಬ್ಬರಿಗೂ ಕಾನೂನು ಆದ್ರೆ ಕರೆಕ್ಟು. ಇದು ಸಿದ್ದರಾಮಯ್ಯನವರ ಎಡೆಬೆನ್ನಿಗಿತನ ಅನ್ನೋದು ಇದನ್ನೇ. ಇದರಿಂದನೇ ಇವತ್ತು ರಾಜ್ಯದಲ್ಲಿ ಒಂಥರ ಅಜಾಗರೂಕತೆ ಬಂದಿರೋವಂಥದ್ದು. ಧರ್ಮಗಳನ್ನ ಬೆಂಕಿ ಹಚ್ಚುವಂತ ಕೆಲಸವನ್ನ, ಅವ್ರಿಗೆ ರಾಜ್ಯ ನೆಮ್ಮದಿಯಾಗಿರ್ಬೇಕು ಅಂತ ಅನ್ಸೋದೇ ಇಲ್ಲ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಅವ್ರಿಗೆ.